ಎಲ್ರಿಗೂ ನಮಸ್ತೆ. ಎಸ್ ಮ್ಯಾಮ್, ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ಗ್ರೌಂಡಾಗೆ ವರ್ಕ್ ಮಾಡಿರ್ತಾರೆ. ಸೊ ಯಾವಾಗ ಅವ್ರು ಮೇಯ್ನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು 70 mm ಸ್ಕ್ರೀನಲ್ಲಿ ಕಾಣುತ್ತೆ, ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನಂಗೆ ಪ್ರೇಮ್ ಸರು. ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು, ನನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೇಮ್ ಸರ್. ಹಾಗೆ ರಕ್ಷಿತಾ ಮೇಡಮ್ ಕೂಡ. ಸೊ ರಿಯಾಲಿಟಿ ಶೋ ಅಲ್ಲಿ ನನಗೆ ನಾನು ಮಾಡೋವಂಥ ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ನನ್ನ ಆ ಟ್ಯಾಲೆಂಟ್ನ ಗುರುತಿಸಿ ನನಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು ರಕ್ಷಿತಾ ಮೇಡಮ್. ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರಡ್ಯೂಸ್ ಮಾಡಿಸಿರ್ಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು, ರೇಷ್ಮಾ ಮೇಡಮ್ ಆಗಿರ್ಬೋದು, ನೀವು ಹೇಳ್ದಂಗೆ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್. ಸೊ ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟೇ ಟಯರ್ಡ್ ಆದ್ರೂ ಸರ್ ಒಂದು 2 minutes ಕೂತ್ಕೊಳ್ತೀರಾ ಅಂದರೆ ಇಲ್ಲ ಸರ್ ಮಾಸ್ಟರ್ ಮಾಡೋಣ ಅಂದು ಅಷ್ಟು ಡೆಡಿಕೇಟಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮಲ್ಕೊಂಡಿದ್ರು ಬಿಡಲ್ಲ. ಮಲ್ಕೊಳ್ಳಿ ಆರಾಮಕ್ಕೆ ಇದ್ರ ಹತ್ರಗೆ ಅದೊಂದು ಮಿಸ್ಟೇಕ್ ಇದೆ ಮಾಡ್ಬಿಡ್ತಾ ಅಂತ. ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನಲ್ಲಿ ತುಂಬ ಇದು ಮಾಡ್ತಾರೆ ಸರ್ ಕೂಡ. ಸೊ ಹಾಗೆ ವಿಲಿಯಮ್ ಸರ್ ಕೂಡ. ಸೊ ಇದು ಪ್ರೀವಿಯಸಲ್ಲಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇತ್ತು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ. ಸೊ ಹಾಗೆ ಅರ್ಜುನ್ ಜನಿಯಾ ಸರು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನಿಸುತ್ತೆ. ಯಾಕಂತಂದರೆ ಸರ್ ಜೊತೆ ನಾನು ಸರ್ ಕೂಡ ರೇಡಿಯೋ ಶೋ ಅಲ್ಲಿ ಇನ್ಫಾರ್ಮ್ ಮಾಡಿದರು, ಸರ್ ನಿಮ್ಮ ಜೊತೆ ಒಂದು ಸರಿ ನಾನು ವರ್ಕ್ ಮಾಡಬೇಕು ಅಂತ. ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ. ಸೊ ಇನ್ನೂ ತುಂಬ ಚೆನ್ನಾಗಿ ಬೆಸ್ಟಾಗಿ ಮೂಮೆಂಟ್ಸ್ಗಳಿದೆ. ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ, ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ಥರ ಇದ್ದಾರೆ. ಸೊ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಈ ವೇದಿಕೆ ಬಳಸ್ಕೊಂಡು ನಾನು ಕೂಡ ರಕ್ಷಿತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ KD ರಾಹುಲ್ ಮಾಸ್ಟರ್ ಆಗಿರ್ಬೋದು, ಅಥವಾ ಹಿಂದಿನ ಚಿತ್ರಗಳಲ್ಲಿ ಪ್ರೇಮ್ ಸರ್ ಅವರ ಏಕಲವ್ಯ ಚಿತ್ರದಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹುಡುಗರಾಗಿರ್ಬೋದು, ಹಿತೇಶ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅವರು ಹೋಗುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಅವರು ಪ್ರತಿಭೆ ಕಂಡ್ರು ಕೂಡ ಆ ಪ್ರತಿಭೆಯನ್ನ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳದೆ ಪ್ರೇಮ್ ಸರ್ಗೆ ಇವ್ರಿಗೊಂದು ಅವಕಾಶ ಕೊಡಿ ನಮ್ಮ ಕನ್ನಡದ ಪ್ರತಿಭೆಗಳು ಅಂತ ಹೇಳಿ. ಸೊ ಆ ರೀತಿ ಪ್ರತಿಭೆಗಳಿಗೆ ಆಕಾಶವಾಗಿರುವಂತಹ ರಕ್ಷಿತಾ ಮೇಡಮ್ಗೆ ನಮ್ಮೆಲ್ಲರ ಕಡೆಯಿಂದ ಹ್ಯೂಜ್ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಕಂಡ್ರಿ ಮೇಡಮ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿ ಥ್ಯಾಂಕ್ ಯು ರೀ ಮೇಡಮ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಆಲ್. ದಯವಿಟ್ಟು ಲವ್ ಯು ಆಲ್ ಅಲ್ಲಿ ಆಲ್ನ ಕಟ್ ಮಾಡಿಬಿಟ್ಟು ರಕ್ಷಿತಾ ಅವ್ರಿಗೆ ಲವ್ ಯು ಅಂದಂತ ಪ್ರೇಮ್ ಸರ್ ಅನ್ನೋದೇ ಬರಬೇಕು ನಮಗೆ. ಅದು ಇವಾಗ ಓ ಸರ್ ಸುಮ್ಮನೆ ನಮಗೋಸ್ಕರ ಲವ್ ಯು ಆಲ್ ಅಂತ ಹೇಳ್ಬಿಟ್ರೆ ಅಷ್ಟೇ. ಸೊ ಹಾಗೆ ನಾನು ಎಸ್ ಮಾಸ್ಟರ್ ಕೊರಿಯೋ ಮಾಡ್ತಿರ್ಬೇಕಾದ್ರೆ ಸರಿಂದ ಈ ಸಾಂಗಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ಒಂದು ಕೊರಿಯೋಗ್ರಾಫರ್ಗೆ ಡ್ಯಾನ್ಸ್ ಕಂಪೋಸ್ ಮಾಡೋದು ಓಕೆ, ಬಟ್ ಅದು ಆ ಸ್ಟೋರಿನ ಕ್ಯಾಚ್ ಮಾಡಿಕೊಂಡು ಚಿಕ್ಕ ಎಕ್ಸ್ಪ್ರೆಷನ್ ಡೀಟೇಲಿಂಗ್ ಆಗಿರ್ಬೋದು, ಸೊ ಅದನ್ನೆಲ್ಲ ನಾನು ತುಂಬ ಕಲ್ತಿದ್ದೀನಿ ಸರ್ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.